ಬೆಳಿಗ್ಗೆ ಒಬ್ಬರು ಟೂರಿಸ್ಟ್ ಕಸ್ಟಮರ್ ಒಂದು ಹೈಪರ್ ಟೆನ್ಷನ್ ಟ್ಯಾಬ್ಲೆಟನ್ನು ಊರಿಂದ ಮರ್ತ್ಕೊ ಬಂದಿದ್ರು. ಸೊ ಅವರು ಒಂದು 15ರಿಂದ 20 ಮೆಡಿಕಲ್ಗಳಲ್ಲಿ ಆ ಒಂದು ಕಂಪ್ನಿ ಟ್ಯಾಬ್ಲೆಟನ್ನು ಕೇಳಿದ್ದಾರೆ. ಅದು ಸಿಕ್ಕಿಲ್ಲ ಆ ಕಂಪ್ನಿ ಟ್ಯಾಬ್ಲೆಟ್ ಎಲ್ಲೆಲ್ಲೂ. 2 ದಿನದಿಂದ ಅವರು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಕಂಪ್ನಿ ಚೇಂಜ್ ಅಂತ ಹೇಳಿ. ಮತ್ತು ಅವರು ಇಂಪಾರ್ಟೆನ್ಸ್ ಕೊಡ್ತಿರೋದು ಕಲ್ಲರು, ಶೇಪು ಮತ್ತು ಸೇಮ್ ಕಂಪ್ನಿನೇ ಬೇಕು ಅಂತ. ಸೊ ಬಿ ಪಿ ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು ವೇರಿಯೇಷನ್ ಆಗಿದೆ ಅವ್ರಿಗೆ ಬಿ ಪಿ ಅಂತ. ಸೊ ಕೊನೆಗೇನಾಯಿತು, ನನ್ನ ಹತ್ರ ಬಂದಾಗ ನಾನು ಅವ್ರ ಡಾಕ್ಟರ್ಗೆ ಡೈರೆಕ್ಟಾಗಿ ಫೋನ್ ಮಾಡಿ, ಸರ್ ಈ ಥರ ಆಗಿದೆ, ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ಅವ್ರ ಬಿ ಪಿ ಸ್ವಲ್ಪ ವೇರಿಯೇಷನ್ ಆಗ್ತಿದೆ, ಅವ್ರಿಗೆ ಮಾತಾಡೋಕ್ಕೂ ಡಿಫಿಕಲ್ಟಿ ಆಗ್ತಿದೆ, ಅವರು ಒಪ್ಕೋತಾ ಇಲ್ಲ ಸರ್, ನಾನು ಈ ಟ್ಯಾಬ್ಲೆಟನ್ನು ಕೊಡ್ತಾಯಿದ್ದೀನಿ. ಅವ್ರು ಕೇಳಿದ್ದು ಟೆಲಿಶ್ಯೂರ್ ಹೆಚ್ ಅಂತ ಹೇಳಿ. ನನ್ನ ಹತ್ರ ಟೆಲ್ಮಾ ಹೆಚ್ಚಿತ್ತು. ಈ ಟ್ಯಾಬ್ಲೆಟನ್ನು ನಾನು ಅವ್ರಿಗೆ ಕೊಟ್ಟೆ. ಸೊ ರೇಟ್ ಕೂಡ ಜಾಸ್ತಿ ಇದು ಅಂತ ಹೇಳಿದ್ರು. ಸೊ ನಾನು ಇನ್ನೊಂದು ಆಪ್ಷನ್ ಕೊಟ್ಟೆ, ಟೆಲ್ಮಿಕೈಂಡ್ ಹೆಚ್ ಅಂತ ಹೇಳಿ. ಸೊ ಅವರು ಯಾವುದನ್ನು ಕೊಟ್ಟರು ಒಪ್ತಿರ್ಲಿಲ್ಲ. ಕೊನೆಗೆ ಅವರು ಡಾಕ್ಟ್ರು ಅವ್ರಿಗೆ ಕನ್ವಿನ್ಸ್ ಮಾಡಿ, ಪರವಾಗಿಲ್ಲ ತಗೊಳ್ಳಿ, ನೀವು ಸದ್ಯಕ್ಕೆ ನೀವು ಹೊರಗಡೆ ಇರೋದ್ರಿಂದ ತಗೊಳ್ಳಿ, ಬಂದಮೇಲೆ ಬೇಕಿದ್ರೆ ಊರಿಗೆ ಅದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಆವಾಗ ಅವ್ರು ಒಪ್ಕೊಂಡ್ರು. ಈ ರೀತಿ ಕೇಸಸ್ ತುಂಬ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಕಂಪ್ನಿ ನೋಡಿ ಅಥವಾ ಶೇಪು ಕಲರನ್ನು ನೋಡಿ ಟ್ಯಾಬ್ಲೆಟ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ ಕೇಸ್ ಅಷ್ಟು ಕನ್ಸರ್ನ್ ಇದ್ದರೆ ನೀವು ಕ್ಯಾರಿ ಮಾಡಬೇಕು. ಹೊರಗಡೆ ಹೋದಾಗ ನೀವು ಕ್ಯಾರಿನೂ ಕೂಡ ಮಾಡಿಲ್ಲ, ಅದೇ ಕಂಪ್ನಿ ಬೇಕು ಅಂತ ಪಟ್ಟಿಡ್ಕೊಂಡು ಕೂತ್ಕೊಂಡ್ರೆ ನೀವು ಹಾಸ್ಪಿಟಲಲ್ಲಿ ದುಡ್ಡು ಖರ್ಚು ಮಾಡ್ತಿರಲ್ಲ, ಅದನ್ನು ಬೇರೆ ಯಾರು ಕೊಡಲ್ಲ, ನಿಮ್ಮ ಪಾಕೆಟಿಂದನೇ ಅದು ಹೋಗುತ್ತೆ. ಹಾಗಾಗಿ ದಯವಿಟ್ಟು ಕಂಪ್ನಿ ಬಗ್ಗೆ ವರಿ ಮಾಡಬೇಡಿ, ಫಾರ್ಮಸಿಸ್ಟ್ ಮೇಲೆ ಟ್ರಸ್ಟ್ ಇಡಿ. ಸುಮ್ಮನೆ ಯಾರು ನಿಮಗೆ ಪ್ರಾಬ್ಲಮ್ ಆಗಲಿ ಅಂತ ಬೇರೆ ಕಂಪೋಸಿಷನ್ ಇರೋದನ್ನು ಯಾರೂ ಕೊಡಲ್ಲ, ಸೇಮ್ ಕಂಪೋಸಿಷನ್ ಇರೋದನ್ನೇ ಕೊಟ್ಟಿರ್ತಾರೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು.